ಮುಖ್ಯವಾಗಿ ಜನವರಿ ತಿಂಗಳಲ್ಲಿ ನಾವು ನಮ್ಮ ಏನು ಔಷಧಿ ಪರೀಕ್ಷೆ ಮಾಡ್ತಕ್ಕಂಥದ್ದಿದೆ. ಜನವರಿ ತಿಂಗಳಲ್ಲಿ 1133 ಔಷಧ ಮಾದರಿಗಳನ್ನು ವಿಶ್ಲೇಷಣೆ ನಾವು ಮಾಡಿಸಿದ್ದೀವಿ. ಅದರಲ್ಲಿ 938 ಉತ್ತಮ ಬಂದಿದೆ ಅಂತ ಇದೆ ಮತ್ತು 106 ಅನುತ್ತಮ ಅಂತ ಬಂದಿದೆ. ಅದೇ ರೀತಿ ಫೆಬ್ರವರಿ ತಿಂಗಳಲ್ಲಿ 1841 ಔಷಧಿ ಮಾದರಿಗಳನ್ನು ನಾವು ವಿಶ್ಲೇಷಣೆ ಮಾಡಿಸಿದೋ. ಇಲ್ಲಿಯವರೆಗೆ 58 ಮಾದರಿಗಳು ಅನುತ್ತಮ ಅದರಲ್ಲಿ ಗುಣಮಟ್ಟ ಅನುತ್ತಮ ಇದೆ ಅಂತ ಬಂದಿದೆ, NSQ ಅಂತ ಬಂದಿದೆ. ಇನ್ನೂ ಪೂರ್ತಿ ಅದರದೆಲ್ಲ ವಿಶ್ಲೇಷಣೆ ಆಗ್ತಾ ಇದೆ. ಅದೇ ರೀತಿ ನಮ್ಮ ಏನು ಕಾಂತಿವರ್ಧಕಗಳ ಒಂದು ಗುಣಮಟ್ಟ ಏನಿದೆ, ಕಾಸ್ಮೆಟಿಕ್ಸ್, ಅದರದ್ದು ಕೂಡ ನಾವು ಮಾಡಿಸಿದ್ದೇವೆ. 262 ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿದೋ. ಅದರಲ್ಲಿ 120 ಉತ್ತಮ ಗುಣಮಟ್ಟ ಅಂತ ಬಂದಿದೆ. ಉಳಿದ ಇನ್ನೂ ವಿಶ್ಲೇಷಣೆ ಹಂತದಲ್ಲೇ ಇದೆ. ಅಂದರೆ ಯಾವುದು ಕೂಡ ಇದುವರೆಗೂ ಅನುತ್ತಮ ಅಂತ ಈ ಕ್ರಾಂತಿವರ್ಧಕಗಳಲ್ಲಿ ಕಾಸ್ಮೆಟಿಕ್ಸಲ್ಲಿ ಬಂದಿಲ್ಲ. ಡಿಸೆಂಬರು ಮತ್ತು ಜನವರಿ ತಿಂಗಳಲ್ಲಿ ನಮ್ಮ ಏನು ಕಾಂತಿವರ್ಧಕ ಅಧಿನಿಯಮ ಪ್ರಕಾರ ನಿಯಮಗಳನ್ನು ಉಲ್ಲಂಘನೆ ಮಾಡಿದ 75 ಸಂಸ್ಥೆಗಳ ವಿರುದ್ಧ ನ್ಯಾಯಾಲಯಗಳಲ್ಲಿ ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೇವೆ. ಅಂದರೆ ಇದು ಇರ್ತಾನೆ, ಇದು NSQ ಬಂದಿರೋದು ಏನು ಡ್ರಗ್ಸ್ದು, ಕಾಂತಿವರ್ಧಕ ಅಲ್ಲ, ಔಷಧಿಗಳು ಯಾವುದ್ಯಾವುದು ಡಿಸೆಂಬರ್ ಜನವರಿಯಲ್ಲಿ ನಾವು ಮಾದರಿಗಳನ್ನು ವಿಶ್ಲೇಷಣೆ ಮಾಡಿಸಿ ಅನುತ್ತಮ ಅಂತ ಬಂದಿದೆ. ಅದರಲ್ಲಿ ಈಗ 75 ಸಂಸ್ಥೆಗಳ ವಿರುದ್ಧ ನಾವು ಮೊಕದ್ದಮೆಗಳನ್ನು ಹಾಕಿದ್ದೀವಿ. ಆಯಿತಾ? ಅರ್ಥ ಆಯ್ತಾ? ಕನ್ಫ್ಯೂಷನ್ ಅಮ್ಮ? 75 ಈಗ ನಾವು ಮೊಕದ್ದಮೆಯನ್ನು ದಾಖಲೆ ಮಾಡಿದ್ದೀವಿ. ಮತ್ತು ಸುಮಾರು ಕೆಲವು ಏನು ಮಾರುಕಟ್ಟೆಗೆ ಹೋದಂಥ ಡ್ರಗ್ಸನ್ನು, ಅಂದರೆ ಫಾರ್ಮಸಿಗಳಿಂದನೇ ಅದನ್ನು ವಾಪಸ್ ತರಿಸುವಂಥದ್ದು ಮಾಡಿ ಸುಮಾರು 17 ಲಕ್ಷಕ್ಕಿಂತ ಹೆಚ್ಚಿನ ಮೌಲ್ಯದ ಅನುತ್ತಮ ಗುಣಮಟ್ಟದ ಔಷಧಿಗಳನ್ನು ಅದು ಮಾರುಕಟ್ಟೆಯಿಂದ ಹಿಂಪಡೆದಿದ್ದೇವೆ. ಇದು ಆಗಿರುವಂಥದ್ದು ನಿಮ್ಮ ಪತ್ರಿಕಾ ಪ್ರಕಟಣೆಯಲ್ಲಿ ಇದೆ. ಭಾಳ ವಿಶೇಷವಾಗಿ ಹೇಳಬೇಕಾಗಿರುವಂಥದ್ದು ಈ NDPS ಅಂತ ಏನು ಹೇಳ್ತೀವಿ, ಅಂದರೆ ಮಾದಕ ಔಷಧಿಗಳು, ನಾರ್ಕೋಟಿಕ್ ಡ್ರಗ್ಸು ಮತ್ತು ಸೈಕೋಟ್ರೋಪಿಕ್ ಸಬ್ಸ್ಟೆನ್ಸಸ್, NDPS. ಅದರ ದುರ್ಬಳಕೆ ತಡೆಗಟ್ಟಬೇಕು ಅಂತ ಉದ್ದೇಶದಿಂದ ಹಲವಾರು ಹಿಂದೆನೂ ಕೂಡ ಮುಖ್ಯಮಂತ್ರಿಯವರು ಸಭೆ ಮಾಡಿ ನಮಗೆಲ್ಲರೂ ಕೂಡ ಈ ಡ್ರಗ್ಸಿನ ವಿಚಾರದಲ್ಲಿ ಅವರು ಗೃಹ ಇಲಾಖೆ, ನಮ್ಮ ಇಲಾಖೆ ಎಲ್ಲರೂ ಕೂಡ ಇದರ ಬಗ್ಗೆ ಕ್ರಮ ತಗೊಳ್ಬೇಕು ಅಂತ ಹೇಳಿದರು. ನಾವು ಕೆಲವು ಕ್ರಮಗಳು ತಗೊಂಡಿದ್ದು. ಈ ವಿಷಯದಲ್ಲಿ ಡಿಸೆಂಬರ್ ಮತ್ತು ಜನವರಿಯಲ್ಲಿ ಜನವರಿ ತಿಂಗಳಲ್ಲಿ ನಾವು ಇದನ್ನು ಸುಮಾರು 488 ಔಷಧಿ ಮಳಿಗೆಗಳನ್ನು ಪರಿವೀಕ್ಷಣೆ ಮಾಡಿದ್ದೀವಿ. ಯಾರ್ಯಾರು ಅವರಲ್ಲಿ ಈ ಥರದ್ದೇನಾದರೂ ಕಾನೂನು ಉಲ್ಲಂಘನೆ ಮಾಡಿದ್ದಾರಾ ಇಲ್ವಾ ಅಂತ. ಅದರಲ್ಲಿ ನಿಯಮಗಳ ಉಲ್ಲಂಘನೆ ಆಗಿರುವಂಥದ್ದು 400 ಮಳಿಗೆಗಳು, 400 ಫಾರ್ಮಸೀಸ್ ಹ್ಯಾವ್ ವೈಲೇಟೆಡ್. 400 ಔಟ್ ಆಫ್ 488, 400 ಅದು ವೈಲೇಷನ್ಗಳು ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಶೋಕಾಸ್ ನೋಟಿಸ್ಗಳು ನಾವು ಅವ್ರಿಗೆ ಕೊಟ್ಟಿದ್ದೇವೆ. ಮತ್ತು ಸಮಂಜಸ ಉತ್ತರ, ಯಾರು ಸರಿಯಾದ ರೀತಿ ಉತ್ತರಗಳು ಕೊಡದೇ ಇರತಕ್ಕಂಥ ಮಳಿಗೆಗಳ ಮೇಲೆ, ಫಾರ್ಮಸಿಗಳ ಮೇಲೆ 213 ಪರವಾನಗಿಗಳನ್ನು ಅಮಾನತ್ ಮಾಡಿದ್ದೀವಿ. 213 ಫಾರ್ಮಸಿಸ್ಟ್ ಲೈಸೆನ್ಸಸ್ ಹ್ಯಾವ್ ಬಿನ್ ಸಸ್ಪೆಂಡೆಡ್ ಮತ್ತು 3 ರದ್ದು ಮಾಡಿದ್ದೀವಿ. ಆಯಿತಾ? ಸೊ ಇದು ಒಂದು ಕ್ರಮವನ್ನು ನಮ್ಮ ಔಷಧ ಆಡಳಿತ ಇಲಾಖೆಯವರು ಮಾಡಿರುವಂಥದ್ದು. ಅದೇ ರೀತಿಯಾಗಿ ಈ ಆ್ಯಂಟಿಬಯೋಟಿಕ್ಸ್ ಏನಿದೆ ಅದನ್ನು ಕೂಡ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಮಾರಾಟ ಮಾಡ್ತಕ್ಕಂಥದ್ದು ಆಗುವಂಥದ್ದು ನಿಮಗೆಲ್ಲರೂ ಕೂಡ ಗೊತ್ತಿದೆ, ನಮಗೂ ಕೂಡ ಗೊತ್ತಿದೆ. ಅನೇಕ ಜನ ನಾವುಗಳೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಖರೀದಿ ಮಾಡುವಂಥದ್ದು ಕೂಡ ನಾವು ನೋಡಿದ್ದೀವಿ. ಇದರ ಬಗ್ಗೆಯೂ ಕೂಡ ನಾವು ಫೆಬ್ರವರಿ ತಿಂಗಳಲ್ಲಿ ಒಂದು ವಿಶೇಷವಾದಂಥ ಒಂದು ಕಾರ್ಯಾಚರಣೆಗಳನ್ನು ಮಾಡ್ತಕ್ಕಂಥದ್ದು ಮಾಡಿ 199 ಪರಿವೀಕ್ಷಣೆಗಳನ್ನು ನಾವು ಈ ತಿಂಗಳಲ್ಲಿ ಮಾಡಿದ್ದೀವಿ, ಫೆಬ್ರವರಿ ತಿಂಗಳಲ್ಲಿ ಮಾಡಿದ್ದೀವಿ. ಮತ್ತು 52 ಔಷಧಿ ಮಳಿಗೆಗಳಲ್ಲಿ ಆ್ಯಂಟಿಬಯೋಟಿಕ್ ಔಷಧಿಗಳು ಮಾರಾಟ ಮಾಡಿರುವುದು ಕಂಡು ಬರುತ್ತದೆ. ಅಂದರೆ ಅನಧಿಕೃತವಾಗಿ, ಅಂದರೆ ಯಾವುದೇ ಪ್ರಿಸ್ಕ್ರಿಪ್ಷನ್ ಇಲ್ಲದೇ ಮಾರಾಟ ಮಾಡಿರುವಂಥದ್ದು.
ಕಾನೂನು ಉಲ್ಲಂಘನೆ ಮಾಡಿ ಮಾರಾಟ ಮಾಡಿರ್ತಕ್ಕಂಥ 52 ಮಳಿಗೆಗಳು, ಅವರೆಲ್ಲರೂ ಆ 52 ಪ್ರಕರಣಗಳಲ್ಲಿ ನಾವೀಗ ಮೊಕದ್ದಮೆ ಹೂಡಲು ಈಗ ನಾವು ಆ ಕಾರ್ಯವನ್ನು ಈಗ ನಾವು ಮಾಡಿಸ್ತಾ ಇದ್ದೀವಿ. ಸೊ ಇದು ನಿಮ್ಮ ಮಾಹಿತಿಗೆ ತರ್ತಾ ಇರ್ತಕ್ಕಂಥದ್ದು. ಅದೇ ರೀತಿ ಇನ್ನೊಂದು ಇದೆಲ್ಲ ನಾನು ಹೇಳಿದ್ದಕ್ಕೆ ಏನಕ್ಕೋಸ್ಕರ ಅಂತ ಹೇಳಿದ್ರೆ, ನಮ್ಮ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಏನಿದೆ ಇದನ್ನು ಸ್ವಲ್ಪ ಇನ್ನೂ ನಾವು ಕ್ರಿಯಾಶೀಲವಾಗಿ ಮತ್ತು ಉತ್ತಮ ರೀತಿಯಾಗಿ ಅವರ ಜವಾಬ್ದಾರಿಗಳನ್ನು, ಅಂದರೆ ಅವರ ಜವಾಬ್ದಾರಿ ಏನಂತ ಹೇಳಿದ್ರೆ ರೆಗ್ಯುಲೇಟ್ ಮಾಡುವಂಥದ್ದು. ಸೊ ಆ ಮೂಲ ಕರ್ತವ್ಯ ಅವ್ರದ್ದು ರೆಗ್ಯುಲೇಷನ್, ನಿಯಂತ್ರಣ ಮತ್ತು ಮಾರುಕಟ್ಟೆಯಲ್ಲಿ ಒಳ್ಳೆ ಗುಣಮಟ್ಟ ಇರತಕ್ಕಂಥ, ಅದು ಔಷಧಿನೇ ಇರ್ಬೋದು, ಆಹಾರನೇ ಇರ್ಬೋದು, ಅಥವಾ ಈ ಕಾಂತಿವರ್ಧಕ ಇರ್ಬೋದು, ಅದರ ಬಗ್ಗೆ ನೋಡತಕ್ಕಂಥದ್ದೇ ಈ ಇಲಾಖೆ ಜವಾಬ್ದಾರಿ. ಸೊ ಆ ಮೂಲ ಜವಾಬ್ದಾರಿಯಲ್ಲಿ ಇನ್ನೂ ಹೆಚ್ಚು ಒತ್ತು ಕೊಡಬೇಕು ಅಂತ ಮಾಡಿರುವಂಥದ್ದು. ಇನ್ನೊಂದು ಏನಂತ ಹೇಳಿದ್ರೆ, ನಮಗೆ ಕಂಡು ಬಂದಿರುವಂಥದ್ದು, ಈ ನಮ್ಮ ಹಲವಾರು ಕೆಲವರೆಲ್ಲ ನಮ್ಮ ಒಂದು ಮಾಹಿತಿಗೆ ಬಂದಾಗ ಅದನ್ನು ಅವರು ವಿಶ್ಲೇಷಣೆ ಮಾಡಿಸಿದ್ದಾರೆ. ಏನಂತ ಹೇಳಿದ್ರೆ, ಈ ಟ್ಯಾಟೂಗಳನ್ನು ಏನು ಹಾಕ್ತಾ ಇದ್ದಾರೆ, ಅದರಲ್ಲಿ ಸುಮಾರು 22 ಹೆವಿ ಮೆಟಲ್ಗಳನ್ನು ಉಪಯೋಗ ಮಾಡ್ತಾರೆ ಅಂತ ನಮ್ಮ ಒಂದು ವಿಶ್ಲೇಷಣೆ ಕಂಡು ಬಂದಿದೆ. ಅಂದರೆ ಸೆಲೇನಿಯಮ್ಮು, ಕ್ರೋಮಿಯಮ್ಮು, ಪ್ಲಾಟಿನಮ್, ಆರ್ಸೆನಿಕ್ ಇದೆಲ್ಲ ಉಪಯೋಗ ಮಾಡ್ತಾರೆ. ಯಾಕಂದರೆ ಬಣ್ಣಗಳೆಲ್ಲ ಬರಬೇಕು, ಅದೆಲ್ಲ ಇನ್ನೂ ಅದು ಒಂಥರ ಭಾಳ ತೀವ್ರವಾಗಿ ಅದು ಕಾಣಬೇಕು, ಎದ್ದು ಕಾಣಬೇಕು ಅಂತಕ್ಕೋಸ್ಕರ ಅದಕ್ಕೆ ಈ ಹೆವಿ ಮೆಟಲ್ಸ್ ಎಲ್ಲ ಬೇರೆ ಬೇರೆ ಬಣ್ಣ ಬರ್ತಕ್ಕಂಥದ್ದಕ್ಕೆ ಅದನ್ನು ಉಪಯೋಗ ಮಾಡ್ತಾ ಇದ್ದಾರೆ. ಸೊ ಅದರ ಬಗ್ಗೆ ಏನಾಗಿದೆ ಅಂತ ಹೇಳಿದ್ರೆ, ನಮ್ಮ ಗಮನಕ್ಕೆ ಏನು ಬಂದಿದೆ, ಇದರಲ್ಲಿ ಯಾವುದೇ ರೀತಿಯ ಕಾನೂನು ಅಡಿಯಲ್ಲಿ ಇಲ್ಲ. ಇದು ನಮ್ಮ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸಲ್ಲಿ ಇದರ ಬಗ್ಗೆ ಯಾವುದೇ ಅಧಿನಿಯಮಗಳಿಲ್ಲ, ಇದಕ್ಕೆ ಏನು ಸ್ಟ್ಯಾಂಡರ್ಡ್ಸ್ ಇಲ್ಲ, ಇದನ್ನು ಹೇಗೆ ನಿಯಂತ್ರಣ ಮಾಡಬೇಕು ಅಂತಲೂ ಕೂಡ ಇಲ್ಲ. ಇದರಿಂದ ಕೆಲವು ಕಡೆಯೆಲ್ಲ ನಮಗೆ ಬಂದಿರುವಂಥದ್ದು ಕೆಲವು ಇನ್ಫೆಕ್ಷನ್ಸ್ ಬರ್ತದೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನು, ಫಂಗಲ್ ಇನ್ಫೆಕ್ಷನ್, ಇವೆಲ್ಲ ಅದು ಬರುವಂಥದ್ದು ಆ ಸಂದರ್ಭಕ್ಕೆ. ಬಟ್ ಏನಾದರೂ ಲಾಂಗ್ ಟರ್ಮ್ ಇಂಪ್ಯಾಕ್ಟ್ ಇದೆಯಾ ಅಂತಲೂ ಕೂಡ ನಾವು ನೋಡಬೇಕು, ಯಾಕಂದರೆ ಅದು ಇನ್ನೂ ನಮಗೆ ಪೂರ್ತಿ ಮಾಹಿತಿ ಇಲ್ಲ. ಏನೇ ಇರಲಿ, ದೇ ಆರ್ ಯೂಸಿಂಗ್ ಡಿಫ್ರೆಂಟ್ ಮೆಟಲ್ಸ್ ಆನ್ ದ ಬಾಡಿ. ನಮ್ಮ ಶರೀರದ ಮೇಲೆ ಇಂಜೆಕ್ಟ್ ಮಾಡ್ತಾರೆ, ನಮ್ಮ ಶರೀರ ಒಳಗಡೆ ಹೋಗಿ ಅದು ಪರ್ಮನೆಂಟಾಗಿ ಕೂತ್ಕೊಳ್ತದೆ. ಸೊ ಅದಕ್ಕೋಸ್ಕರ ಇದ್ರ ಬಗ್ಗೆ ನಮ್ಮ ಕೇಂದ್ರದ ಡ್ರಗ್ ಕಂಟ್ರೋಲ್ ಜನರಲ್ಗೆ ನಾವು ಒಂದು ಪತ್ರ ವ್ಯವಹಾರವನ್ನು ಕೂಡ ಮಾಡೋದಕ್ಕೆ ನಾನು ಹೇಳಿದ್ದೀನಿ. ನಮ್ಮ ಆಯುಕ್ತರು ಇದರ ಬಗ್ಗೆ ಈಗಾಗಲೇ ಅದನ್ನು ಮಾಡೋದಕ್ಕೆ ಎಲ್ಲ ತಯಾರು ಮಾಡ್ತಾ ಇದ್ದಾರೆ. ಬಹುಶಃ 1-2 ದಿವಸದಲ್ಲಿ ಅವ್ರಿಗೆ ಬರೀತಾರೆ. ಅಂದರೆ ಏನಂತ ಹೇಳಿದ್ರೆ, ಇದಕ್ಕೆ ಮಾನದಂಡವನ್ನು ರೂಪಿಸಬೇಕು ಮತ್ತು ಇದ್ರ ಬಗ್ಗೆ ನಮಗೆ ಗೈಡ್ಲೈನ್ಸ್ ಬೇಕು. ಯಾವ ಥರ ಇದರಿಂದ ಏನು ಪರಿಣಾಮ ಇದೆ, ಯಾವ ಥರ ಉಪಯೋಗಿಸ್ಕೋಬೋದು, ಇದಕ್ಕೆ ಏನು ರೆಸ್ಟ್ರಿಕ್ಷನ್ಸ್ ತಿಳ್ಕೊಂಡು ಇದ್ರ ಬಗ್ಗೆ ಒಂದು ಮಾನದಂಡ ರೂಪಿಸ್ತಕ್ಕಂಥ ಕೆಲಸ ಆಗಬೇಕು ಅಂತ ಕೂಡ ನಾವು ಅವರಿಗೆ ಕೇಂದ್ರಕ್ಕೆ ನಾವು ಬರೀತಾ ಇದ್ದೀವಿ. ಇದು ಮಾಡಿರ್ತಕ್ಕಂಥ ಇನ್ನೊಂದು ಕ್ರಮ.